ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಪೀರು. ಕತೆಗಳ ಕತೆ ಮೂರನೇ ಕತೆ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಕತೆ ಇಷ್ಟ ಆದ್ರೆ ಶೇರ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದ್ರೂ ತಪ್ಪಿದ್ರ ನಿಮ್ಮ ಮನೆ ಮಗ ಅಂತಂದೇಳಿ ಕ್ಷಮಿಸ್ಬಿಡಿ. ಕತೆ ಶುರು ಮಾಡೋಣ. ಒಂದು ಹಳ್ಳಿ, ಆ ಹಳ್ಳಿ ಒಳಗೆ ಇಬ್ರು ಗಂಡ ಹೆಂಡತಿ ಹೊಲ್ಮನಿ ಕೆಲಸ ಮಾಡ್ಕೊಂಡಿದ್ರು. ಗಂಡ ಊರಲ್ಲೆಲ್ಲ ತುಂಬಾ ಬೇಕಾದವನು, ಪ್ರಾಮಾಣಿಕತ ವ್ಯಕ್ತಿ, ಯಾರ ಬಗ್ಗೆ ಏನು ಮಾತಾಡ್ತಿರ್ಲಿಲ್ಲ, ಯಾರಿಗೂ ಕೆಟ್ಟದನ್ನು ಬಯಸ್ತಿರ್ಲಿಲ್ಲ. ತನ್ನ ಕೆಲಸ ಏನು ತಾನೇನು ಅನ್ನ ಲೆವೆಲ್ಗಿದ್ದ. ಊರಲ್ಲಿ ಅವನ ಬಗ್ಗೆ ತುಂಬಾ ಒಳ್ಳೆಯ ಅಭಿಪ್ರಾಯ ಇತ್ತು ಎಲ್ಲರಿಗೂ. ಎಲ್ಲರೂ ಅವನ ಬಗ್ಗೆ ತುಂಬಾ ಒಳ್ಳೇದ ಮಾತಾಡ್ತಿದ್ರು. ಹೀಗಾಗಿ ಅವ್ರು ತುಂಬಾ ಖುಷಿಯಾಗಿದ್ದ. ಆಸೆ ಇದ್ದಷ್ಟು ಕಾಲು ಚಾಚಿಕೊಂಡು ನೆಮ್ಮದಿಯಾಗಿ ಇದ್ದ. ಒಂದಿನ ಏನಾಯ್ತಂದ್ರೆ, ಹೊಲದಲ್ಲಿ ಕೆಲಸ ಮುಗಿಸಿ ಮನೆಗೆ ಬರ್ತಾ ಇರ್ಬೇಕಾದ್ರೆ ಇನ್ನೇನು ಊರ ಹತ್ರ ಇತ್ತು. ಅಲ್ಲಿ ಒಂದು 4-5 ಜನ ಕುಂತು ಇವನ್ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಿದ್ರು, ಅಂದ್ರೆ ಕೆಟ್ಟದಾಗಿ ಮಾತಾಡಕತ್ತಿದ್ರು. ಅದನ್ನ ಕೇಳ್ಕೊಂಡು ಇವಂಗ ತುಂಬಾ ಆಶ್ಚರ್ಯ ಆಗ್ಬಿಡ್ತು. ಅಲ್ಲಪ್ಪ, ಇಡೀ ಊರಾಗೂ ನನ್ನ ಬಗ್ಗೆ ಒಳ್ಳೇದು ಮಾತಾಡ್ತಾನ ಅನ್ಕೊಂಡಿದ್ರೆ ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡಕ್ ಕುಂತಾರಲ್ಲ, ಹೆಂಗಿದು ಅಂತಂದೇಳಿ ಬಾಳ್ ವಿಚಾರ ಮಾಡಕ್ ಕುಂತ. ಅವತ್ತಿನಿಂದ ಯಾರು ಏನೋ ಮಾತಾಡಿದ್ರು, ಯಾರು ಹೆಂಗೋ ನಕ್ರು, ಇವ ನನ್ನ ಬಗ್ಗೆನೇ ಮಾತಾಡಕ್ ಕುಂತಾರ, ನನ್ನ ಬಗ್ಗೆ ಕೆಟ್ಟದಾಗೆ ಮಾತಾಡಕ್ ಕುಂತಾರ ಅಂತ ತುಂಬಾ ವಿಚಾರ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಬರೇ ವಿಚಾರ ಮಾಡ್ತದ, ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡಕ್ ಕುಂತಾರ, ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡಕ್ ಕುಂತಾರ ಅಂತಂದೇಳಿ. ಇದು ಗಮನಿಸಿದ ಹೆಂಡತಿ ಇವಾಗ ಕೇಳ್ತಾಳ, ಯಾಕ್ರಿ 3-4 ದಿನದಿಂದ ಬಾಳ ಸೈಲೆಂಟ್ ಆಗಿದ್ರಿ, ಏನಾಯ್ತು ತೊಂದ್ರೆ, ಏನಾದ್ರು ತೊಂದ್ರೆ ಹೇಳ್ಕೊಳ್ಳಿ ಅಂತ ಕೇಳ್ತಾರ. ಅವಾಗ ಹೇಳಲ್ಲ, ಬಾಳ ವಿಚಾರ ಮಾಡ್ತಿರ್ತಾನೆ. ಹೆಂಡತಿಗೆ ಬಾಳ ತೊಂದ್ರೆ ಅನ್ಸ್ಬಿಡ್ತೈತಿ. ಮೊದ್ಲಿನ ತರ ಇರೋಕ್ ಆಗದ ಅಲ್ಲಿ ಇವಂಗ. ಯಾರು ಏನೋ ಮಾತಾಡ್ಕೊಂತಾರ, ನನ್ನ ಬಗ್ಗೆನ ಮಾತಾಡ್ಕೊಂತಾರ ತಿಳ್ಕೊಂಡು ತುಂಬಾ ಆಶ್ಚರ್ಯಕರವಾಗಿ ಇದ್ ಮಾಡಕ್ ಕುಂತ, ವಿಚಿತ್ರವಾಗಿ ವರ್ತನೆ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಹೆಂಡತಿ ಬಿಡೋದೆಲ್ಲ ಫುಲ್ಲು ಗಟ್ಟಿಯಾಗಿ ನಿಂತ್ಕೊಂಡ್ ಕೇಳ್ತಾಳ. ಹತ್ತು ಕಾಲು ಬಿದ್ದು ಕೇಳ್ತಾಳ. ಆಮೇಲೆ ಹೇಳ್ತಾನ, ಹಿಂಗ ಊರಲ್ಲಿ ನನ್ನ ಬಗ್ಗೆ ಬಾಳ ಕೆಟ್ಟದಾಗಿ ಮಾತಾಡಕ್ ಕುಂತಾರ ಅಂತಂದ್ರೆ. ಅದಕ್ಕೆ ಹೆಂಡತಿ, ಸರಿ ಆಯ್ತು, ಇದು ಸಮಸ್ಯೆ ಪರಿಹಾರ ಒಬ್ರಿದಾರ ನೀಡ್ತಾರ ಅಂತ. ಅದಕ್ಕೆ ಸರಿ ಆಯ್ತು, ಯಾರು ಅಂತ ಹೇಳ್ತಾರ. ಒಬ್ರು ಗುರುಗಳ ಹತ್ರ ಅವ್ನು ಕರ್ಕೊಂಡೋಗಿ ಬಿಡ್ತಾಳ. ಯಾರು ಹೆಂಡತಿ ಕರ್ಕೊಂಡೋಗಿ ಗುರುಗಳ ಹತ್ರ ಬಿಡ್ತಾಳ. ಅದು ಗುರುಗಳು ಕೇಳ್ತಾರ, ಏನಪ್ಪ ನಿನ್ ಸಮಸ್ಯೆ ಅಂತಂದು. ಅವಾಗ ಹೇಳ್ತಾನ, ಹಿಂಗ ನನ್ ಬಗ್ಗೆ ಬಾಳ ಕೆಟ್ಟದಾಗಿ ಮಾತಾಡಕ್ ಕುಂತಾರ, ಬಾಳ ವಿಚಿತ್ರವಾಗಿ ಮಾತಾಡಕ್ ಕುಂತಾರ, ನನ್ಗ ಆಗ್ತಾ ಇಲ್ಲ. ಎಲ್ರು ನನ್ನ ಬಗ್ಗೆ ಒಳ್ಳೇದ್ ಮಾತಾಡ್ತಾನ ಅನ್ಕೊಂಡಿದ್ದೆ, ಬಟ್ ಕೆಟ್ಟದ್ದು ಮಾತಾಡಕ್ ಕುಂತಾರ, ಹೆಂಗ್ ಬದುಕ್ಬೇಕು ನನ್ಗ ಆಗ್ತಾ ಇಲ್ಲ ಅಂತ ಹೇಳ್ತಾನ. ಅದಕ್ಕ ಗುರುಗಳು, ಸರಿ ಆಯ್ತು ಬಾ ಹಾಗಾದ್ರೆ ಅಂತಂದೇಳಿ ಒಂದು ಮನೆ ಮುಂದೆ ಕರ್ಕೊಂಡು ಹೋಗ್ತಾರ. ಆ ಮನಿ ಸ್ವಲ್ಪ ದೂರ ಇರುತ್ತ. ಸೈಡ್ ಗುರುಗಳು ಇವಾಗ ಹೆಂಡತಿ 3 ಜನ ನಿಂತಿರ್ತಾರ. ಒಬ್ಬ ಶ್ರೀಮಂತ ವ್ಯಕ್ತಿ ಆ ಮನೆ ಮುಂದೆ ಪಾಸ್ ಹಾಕನ. ಆ ಮನೆಗೆ ಒಂದು ನಾಯಿ ಇತ್ತು. ಆ ನಾಯಿ ಆ ಶ್ರೀಮಂತ ನೋಡಿ ಬೋಗ ಸ್ಟಾರ್ಟ್ ಮಾಡಿಬಿಡ್ತು. ಬೋಗ ಸ್ಟಾರ್ಟ್ ಮಾಡಿತ್ತು. ಅವ ಶ್ರೀಮಂತ ನಾಯಿ ಬೋಗಿತ್ತು ಸುಮ್ಮನೆ ಪಾಸ್ ಆಗ್ತಾನ. ಶ್ರೀಮಂತ ವ್ಯಕ್ತಿ ಆದ್ಮೇಲೆ ಒಬ್ಬ ಕಡ ಬಡುವ, ಅಂದ್ರೆ ಭಿಕ್ಷಿಕ ಮನೆ ಮುಂದೆ ಪಾಸ್ ಹಾಕನ. ಆ ನಾಯಿ ಮುತ್ತಿ ಬೋಗ ಸ್ಟಾರ್ಟ್ ಮಾಡಿತ್ತು. ಅದಾದ್ಮೇಲೆ ಒಬ್ಬ ದೇಶಕಾಯ ಯೋಧ ಅವ ಬರ್ತಾನ ಆ ಮನೆ ಮುಂದ. ಆ ನಾಯಿ ಬೋಗ ಸ್ಟಾರ್ಟ್ ಮಾಡಿತ್ತು. ಒಬ್ಬ ರಾಜಕೀಯ ವ್ಯಕ್ತಿ ಆ ಮನೆ ಮುಂದೆ ಹೋಗ್ತಾನ. ಆ ನಾಯಿ ಮುತ್ತಿ ಬೋಗ ಸ್ಟಾರ್ಟ್ ಮಾಡಿತ್ತು. ಒಬ್ಬ ಮಹಿಳೆ, ಸುಂದರವಾದ ಮಹಿಳೆ, ಆಕೆ ಆ ಮನೆ ಮುಂದೆ ಪಾಸ್ ಹಾಕಳ. ನಾಯಿ ಬೋಗ ಸ್ಟಾರ್ಟ್ ಮಾಡಿತ್ತು. ಹಿಂಗ ಅವ್ರ ಜನ ಎಲ್ಲಾ ಮುಂದೆ ಆ ಮನೆ ಮುಂದೆ ಹೋಗ್ತಾರ. ಆ ನಾಯಿ ಬೋಗ ಸ್ಟಾರ್ಟ್. ಇದು ನಾವು ಗಮನಿಸಕದ್ದ. ಆಮೇಲೆ ಗುರುಗಳ ಹತ್ರ, ನೀನು ಹೋಗಪ್ಪ ಅಂತಂದು ಅವ ಹೋಗ್ತಾನ. ಆ ನಾಯಿ ಬೋಗ್ಲ ಸ್ಟಾರ್ಟ್. ಗುರುಗಳಿಗೆ ಆ ನಾಯಿ ಬಿಚ್ಚಿ ಬಿಡ್ತಾರ. ಬಿಚ್ಚತ್ರಿಗೆ ಆ ನಾಯಿ ಬೋಗಕ್ಕೆ ಅಂತ ಇವನ ಹತ್ರ ಬರುತ್ತ. ಆದ್ರೆ ಕಡಿಯಲ್ಲ, ನಾಯಿ ಒಟ್ಟ ಕಡಿಯೋದಿಲ್ಲ. ಗುರುಗಳು ಹೇಳ್ತಾರ, ನೋಡಪ್ಪ, ನಮ್ಮ ಬಗ್ಗೆ ಮಾತಾಡೋ ಜನ ಹಿಂದೆ ಮಾತಾಡ್ತಿರ್ತಾರ, ಮುಂದೆ ಬರಕ್ಕಾಗಲ್ಲ. ಅರ್ಥ ಆಗಿರ್ಬೋದು, ಈ ನಾಯಿ ಯಾರಾದ್ರೂ ಬೋಗುತ್ತಾನೆ. ಅದೇ ತರ ಜನ ಕೆಟ್ಟದಾಗಿ ಮಾತಾಡ್ತಾನೆ ಇರ್ತಾರ. ಅವ್ರ ಬಗ್ಗೆ ನೀ ತಲೆ ಕೆಡಿಸ್ಬೇಡ. ನಿನ್ ಕೈಯಲ್ಲಿರೋ ಬೆಳ್ಳ ಇದು ಅವ ಸಮವಾಗಿಲ್ಲ. ನನ್ನ ಮೇಲೆ ಎಲ್ರು ನಿನ್ ಬಗ್ಗೆ ಒಳ್ಳೇದ್ ಮಾತಾಡಿ ಅಂತ ನೀ ಹೆಂಗ್ ವಿಚಾರ ಮಾಡ್ತಿ? ಮಾತಾಡೋ ಬಗ್ಗೆ ಯಾವತ್ತೂ ತಲೆ ಕೆಡಿಸ್ಬೇಡ. ಅವ್ರು ಹಿಂಗ್ ಮಾತಾಡ್ತಾನೆ ಇರ್ತಾರ. ಅವ್ರು ನಿನ್ ಮುಂದೆ ಬಂದ್ರೆ ಅವ್ರಿಗೆ ಏನು ಮಾಡಕ್ಕಾಗಲ್ಲ, ಯಾಕಂದ್ರೆ ನಿನ್ ಹಿಂದೆ ಮಾತಾಡ್ತಿರ್ತಾರ ಅವ್ರು.
ಯಾವುದೇ ಕಾರಣಕ್ಕೂ ಯಾವುದೇ ವಿಚಾರಕ್ಕೂ ತಲೆ ಕೆಡ್ಸೋಕೆ ಹೋಗ್ಬೇಡ. ನಿಂದ ಏನ್ ಕೆಲಸ, ನೀ ಪ್ರಾಂಪ್ಟ್ ಕೆಲಸ ಮಾಡ್ತಾ ಇದೆಯಾ ತಾನೇ, ನೀ ಕೆಲಸ ನೀ ಮಾಡ್ಕೊಂತಾನೆ ಇರು. ಯಾರು ಹಿಂಗಾದ್ರೂ ಮಾತಾಡಿ, ಅವ್ರ ಬಗ್ಗೆ ನೀನ್ ವಿಚಾರ ಮಾಡಕ್ ಹೋಗ್ಬೇಡ ಅಂತ ಹೇಳ್ತಾನ. ನಿಮ್ಗೆ ಭಾಳ ಮನ ಪರಿವರ್ತನೆ ಆಗುತ್ತಾ. ಇಷ್ಟೇ ಸ್ನೇಹಿತರೆ, ನಮ್ಮ ಬಗ್ಗೆ ಯಾರೇನ ಮಾತಾಡ್ಲಿ ತಲೆ ಕೆಡ್ಸೋಣಕ್ಕಲ್ಲ. ಯಾಕಂದ್ರೆ ನಮ್ಮ ಬಗ್ಗೆ ನಮಗ್ ಗೊತ್ತಿರ್ಬೇಕು, ನಮ್ಮ ಮೇಲೆ ನಮಗ್ ನಂಬಿಕೆ ಇರ್ಬೇಕು. ಇದೇ ಈ ಕಥೆಯ ಅರ್ಥ. ನೀವು ಈ ಕಥೆನ ಯಾವ ರೀತಿ ಅರ್ಥ ಮಾಡ್ಕೊಂತೀರ ನನ್ನ ಕಾಮೆಂಟ್ ಮೂಲಕ ತಿಳಿಸಿ. ಕತೆ ಇಷ್ಟ ಆದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸಣ್ಣ ಕಲಾವಿದರನ್ನ ಬೆಳೆಸಿ ಅಂತ ಕೇಳ್ಕೊಳ್ತೇನೆ. ಧನ್ಯವಾದಗಳು.